ಅದೇ ಸಂಸ್ಕೃತ ಶಾಲೆ. ಅಣ್ಣನಾದ ದುರ್ಯೋಧನು ನನಗಿಂತಲೂ ಬದುಕುವಾರಿಗೆ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೆ ಎಂದು ಕೊನೆಗೆ ಹೋದರು. ಅವರವರ ಪಾವಾದ ರೂಪದ ಫಲಗಳು ಅವರಿಗೆ ದೊರೆತಿದ್ದವು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇನೋ ಧನಂಜಯ. ಇಂತಹ ಸಮಯದಲ್ಲಿ ಹಲವು ಕಡೆ ತಿರುಗಿದರಲ್ಲವೇ ಹಲವು ರಾಜರುಗಳ ಸಹಾಯವು ದೊರಕುವುದು. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದದಡಿಯಲ್ಲಿ ಕುಳಿತುಕೊಂಡು 4-6 ಯುದ್ಧ ವಾಕ್ಯಗಳನ್ನು ಕೇಳಿ ಹೋಗಬೇಕೆಂಬ ನಿನಗಿಷ್ಟವಿದ್ದ ಸ್ಥಳದಲ್ಲೇ ನೀನು ಕುಳಿತುಕೋ ಅರ್ಜುನ. ಆದರೆ ಈ ಸಾರಿ ನಿಮ್ಮ ಕೃಷ್ಣನ ನನಗೆ ಒಂದು ವೇಳೆ ಸಿಕ್ಕಿದ್ದರೂ ಸಂತೋಷವೇ ಗುರುರಾಜ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ಜಾಗೃತನ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯರಿಸುವುದು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನಡೆಗೆ ಮೃತ್ಯುವನ್ನು ಹರಿಸುವುದು ಹಕ್ಕು ತತ್ವವನ್ನು ಮಾಡಿ ಈ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. Yeah.
ಆ